ನೂರಾರು ಶವವನ್ನ ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಕಾರ್ಯಾಚರಣೆಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೊದಲನೇ ಪಾಯಿಂಟ್ನಲ್ಲೇ ನಿಗೂಢ ವ್ಯಕ್ತಿಯ ಮಾತು ಉಲ್ಟಾ ಹೊಡೆದಿದೆ. ಹಿಟಾಚಿಯನ್ನ ತಂದ್ರು, ಅಗದ್ರೂ ಕೂಡ ಅಸ್ಥಿಪಂಜರ ಮಾತ್ರ ಸಿಗ್ಲೇ ಇಲ್ಲ. ನೂರಾರು ಶವ ಹೂತಿಟ್ಟ ಕೇಸ್ಗೆ ಬಿಗ್ ಟ್ವಿಸ್ಟ್. ಈವರೆಗೂ ಪತ್ತೆಯಾಗದ ಯಾವುದೇ ಕಳೇಬರ. ಹಿಟಾಚಿ ಬಳಸಿದ್ರೂ ಮೂಳೇನೂ ಇಲ್ಲ, ಬುರುಡೇನೂ ಇಲ್ಲ. ಧರ್ಮಸ್ಥಳದ ನೇತ್ರಾವತಿ ನದಿ ದಡದ ನೂರಾರು ಶವ ಹುಡುಕುವ ಪ್ರಯತ್ನಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದಟ್ಟ ಅರಣ್ಯ ಪ್ರದೇಶದಲ್ಲಿ ಅನಾಮಿಕ ವ್ಯಕ್ತಿಯ ಜೊತೆ ಎಸ್ಐಟಿ ಸುಮಾರು 20 ವರ್ಷಗಳ ಹಿಂದೆ ಹೂಳಲಾಗಿದೆ ಎನ್ನಲಾದ ಅಪರಿಚಿತ ಶವಗಳ ಶೋಧ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ಮಾಸ್ಕ್ ಹಾಕಿದ್ದ ವ್ಯಕ್ತಿ 13 ಸ್ಥಳಗಳನ್ನ ಗುರುತಿಸಿದ್ದ. ಸದ್ಯ ಗುರುತಿಸಿದ ಸ್ಥಳದಲ್ಲಿ ಉತ್ಖನನ ಆರಂಭಿಸಿರುವ ಎಸ್ಐಟಿ ಆತ ತೋರಿಸಿದ ಮೊದಲ ಸ್ಥಳದಲ್ಲಿ ಶೋಧ ಕಾರ್ಯ ನಡೆಸಿದ್ರು. ಆದರೆ ಸುಮಾರು 15 ಅಡಿ ಆಗಿದ್ರೂ ಕೂಡ ಯಾವುದೇ ಕಳೇಬರ ಸಿಕ್ಕಿಲ್ಲ. ಹೌದು, ಅನಾಮಿಕ ವ್ಯಕ್ತಿ ತೋರಿಸಿದ 13 ಪಾಯಿಂಟ್ಗಳ ಪೈಕಿ ಮೊದಲ ಪಾಯಿಂಟ್ನಲ್ಲಿ ಅಗೆಯಲಾಗಿದ್ದು ಬರೋಬ್ಬರಿ 15 ಅಡಿ ಅಗಲ, 8 ಅಡಿ ಆಳ ತೆಗೆದರೂ ಯಾವುದೇ ಕಳೇಬರ ಕಂಡು ಬಂದಿಲ್ಲ. ಅನಾಮಿಕನ ಜೊತೆ ಡಿಐಜಿ ಅನುಚೇತ್ ಚರ್ಚೆ. 6 ಅಡಿಗಳ ಆಳಕ್ಕೆ ಅಗೆದಿದ್ರೂ ಅಲ್ಲಿ ಯಾವುದೇ ಕಳೇಬರ, ಮೂಳೆ ಗುರುತುಗಳು ಪತ್ತೆಯಾಗಿರಲಿಲ್ಲ. ಪಾಯಿಂಟ್ ನಂಬರ್ 1 ಸ್ಥಳಕ್ಕೆ ಡಿಐಜಿ ಅನುಚೇತ್ ಭೇಟಿ ನೀಡಿದ್ರು. ಈ ವೇಳೆ ಅನಾಮಿಕನ ಬಳಿಕ ಕೆಲ ಕಾಲ ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಸಾಕ್ಷಿದಾರ ಇಲ್ಲೇ ಹೂತಿದ್ದೆ ಮತ್ತೆ ಅಗೇರಿ ಅಂತ ಬೇಡಿಕೆ ಇಟ್ಟಿದ್ದಂತೆ. ಈ ಹಿನ್ನೆಲೆ ಹಿಟಾಚಿ ಮೂಲಕ ಉತ್ಖನನ ಮಾಡಲಾಗಿತ್ತು. ಆದರೂ ಕೂಡ ಅಸ್ಥಿಪಂಜರ ಸಿಕ್ಕಿಲ್ಲ. ಮೊದಲು 1ನೇ ಮಾರ್ಕಿಂಗ್ ಜಾಗದಲ್ಲಿ ಕ್ಲಿಯರ್ ಆಗಿ ಅಗೆಯಲು ಸೂಚನೆ ನೀಡಲಾಗಿದೆ. 2 ಹಾಗೂ 3ನೇ ಪಾಯಿಂಟ್ಗಳನ್ನ ಸದ್ಯಕ್ಕೆ ಅಗೆಯಲು ಹೋಗಿಲ್ಲ. ಈಗ 1ನೇ ಜಾಗದಲ್ಲಿ 15 ಅಡಿ ಆಳ ತೋಡಿದ್ರು. ಹಿಟಾಚಿ ಮೂಲಕ ತೆಗೆದ್ರೂ ಯಾವುದೇ ಅಸ್ಥಿಪಂಜರ ಪತ್ತೆಯಾಗಿಲ್ಲ. ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಉತ್ಖನನ ಕಾರ್ಯ. ಗಾಳಿ ಮಳೆ ನಡುವೆಯೂ ತಲೆಬುರುಡೆಗಳ ಶೋಧ ಮಾಡಲಾಗುತ್ತಿದ್ದು 12 ಕಾರ್ಮಿಕರ 3 ತಂಡ, ಡಾಗ್ ಸ್ಕ್ವಾಡ್, ಸ್ಟೆಲ್ಲಾ ವರ್ಗೀಸ್, ತಹಶೀಲ್ದಾರ್, ಎಫ್ಎಸ್ಎಲ್ ಟೀಮ್, ಪೊಲೀಸ್ ಸಿಬ್ಬಂದಿ ಸೇರಿ 50ಕ್ಕೂ ಹೆಚ್ಚು ಅಧಿಕಾರಿಗಳು ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೂರಾರು ಶವವನ್ನ ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಕಾರ್ಯಾಚರಣೆಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೊದಲನೇ ಪಾಯಿಂಟ್ನಲ್ಲೇ ನಿಗೂಢ ವ್ಯಕ್ತಿಯ ಮಾತು ಉಲ್ಟಾ ಹೊಡೆದಿದೆ. ಹಿಟಾಚಿಯನ್ನ ತಂದ್ರು, ಅಗದ್ರೂ ಕೂಡ ಅಸ್ಥಿಪಂಜರ ಮಾತ್ರ ಸಿಗ್ಲೇ ಇಲ್ಲ. ನೂರಾರು ಶವ ಹೂತಿಟ್ಟ ಕೇಸ್ಗೆ ಬಿಗ್ ಟ್ವಿಸ್ಟ್. ಈವರೆಗೂ ಪತ್ತೆಯಾಗದ ಯಾವುದೇ ಕಳೇಬರ. ಹಿಟಾಚಿ ಬಳಸಿದ್ರೂ ಮೂಳೇನೂ ಇಲ್ಲ, ಬುರುಡೇನೂ ಇಲ್ಲ.
ಧರ್ಮಸ್ಥಳದ ನೇತ್ರಾವತಿ ನದಿ ದಡದ ನೂರಾರು ಶವ ಹುಡುಕುವ ಪ್ರಯತ್ನಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದಟ್ಟ ಅರಣ್ಯ ಪ್ರದೇಶದಲ್ಲಿ ಅನಾಮಿಕ ವ್ಯಕ್ತಿಯ ಜೊತೆ ಎಸ್ಐಟಿ ಸುಮಾರು 20 ವರ್ಷಗಳ ಹಿಂದೆ ಹೂಳಲಾಗಿದೆ ಎನ್ನಲಾದ ಅಪರಿಚಿತ ಶವಗಳ ಶೋಧ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ಮಾಸ್ಕ್ ಹಾಕಿದ್ದ ವ್ಯಕ್ತಿ 13 ಸ್ಥಳಗಳನ್ನ ಗುರುತಿಸಿದ್ದ. ಸದ್ಯ ಗುರುತಿಸಿದ ಸ್ಥಳದಲ್ಲಿ ಉತ್ಖನನ ಆರಂಭಿಸಿರುವ ಎಸ್ಐಟಿ ಆತ ತೋರಿಸಿದ ಮೊದಲ ಸ್ಥಳದಲ್ಲಿ ಶೋಧ ಕಾರ್ಯ ನಡೆಸಿದ್ರು. ಆದರೆ ಸುಮಾರು 15 ಅಡಿ ಆಗಿದ್ರೂ ಕೂಡ ಯಾವುದೇ ಕಳೆಬರ ಸಿಕ್ಕಿಲ್ಲ. ಹೌದು, ಅನಾಮಿಕ ವ್ಯಕ್ತಿ ತೋರಿಸಿದ 13 ಪಾಯಿಂಟ್ಗಳ ಪೈಕಿ ಮೊದಲ ಪಾಯಿಂಟ್ನಲ್ಲಿ ಅಗೆಯಲಾಗಿದ್ದು ಬರೋಬ್ಬರಿ 15 ಅಡಿ ಅಗಲ, 8 ಅಡಿ ಆಳ ತೆಗೆದರೂ ಯಾವುದೇ ಕಳೆಬರ ಕಂಡುಬಂದಿಲ್ಲ. ಅನಾಮಿಕನ ಜೊತೆ ಡಿಐಜಿ ಅನುಚೇತ್ ಚರ್ಚೆ. 6 ಅಡಿಗಳ ಆಳಕ್ಕೆ ಅಗೆದಿದ್ರೂ ಅಲ್ಲಿ ಯಾವುದೇ ಕಳೆಬರ, ಮೂಳೆ ಗುರುತುಗಳು ಪತ್ತೆಯಾಗಿರಲಿಲ್ಲ. ಪಾಯಿಂಟ್ ನಂಬರ್ 1 ಸ್ಥಳಕ್ಕೆ ಡಿಐಜಿ ಅನುಚೇತ್ ಭೇಟಿ ನೀಡಿದ್ರು. ಈ ವೇಳೆ ಅನಾಮಿಕನ ಬಳಿಕ ಕೆಲ ಕಾಲ ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಸಾಕ್ಷಿದಾರ ಇಲ್ಲೇ ಹೂತಿದ್ದೆ ಮತ್ತೆ ಅಗೇರಿ ಅಂತ ಬೇಡಿಕೆ ಇಟ್ಟಿದ್ದಂತೆ. ಈ ಹಿನ್ನೆಲೆ ಹಿಟಾಚಿ ಮೂಲಕ ಉತ್ಖನನ ಮಾಡಲಾಗಿತ್ತು. ಆದರೂ ಕೂಡ ಅಸ್ಥಿಪಂಜರ ಸಿಕ್ಕಿಲ್ಲ. ಮೊದಲು 1ನೇ ಮಾರ್ಕಿಂಗ್ ಜಾಗದಲ್ಲಿ ಕ್ಲಿಯರ್ ಆಗಿ ಅಗೆಯಲು ಸೂಚನೆ ನೀಡಲಾಗಿದೆ. 2 ಹಾಗೂ 3ನೇ ಪಾಯಿಂಟ್ಗಳನ್ನ ಸದ್ಯಕ್ಕೆ ಅಗೆಯಲು ಹೋಗಿಲ್ಲ. ಈಗ 1ನೇ ಜಾಗದಲ್ಲಿ 15 ಅಡಿ ಆಳ ತೋಡಿದ್ರು. ಹಿಟಾಚಿ ಮೂಲಕ ತೆಗೆದ್ರೂ ಯಾವುದೇ ಅಸ್ಥಿಪಂಜರ ಪತ್ತೆಯಾಗಿಲ್ಲ. ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಉತ್ಖನನ ಕಾರ್ಯ. ಗಾಳಿ ಮಳೆ ನಡುವೆಯೂ ತಲೆಬುರುಡೆಗಳ ಶೋಧ ಮಾಡಲಾಗುತ್ತಿದ್ದು 12 ಕಾರ್ಮಿಕರ 3 ತಂಡ, ಡಾಗ್ ಸ್ಕ್ವಾಡ್, ಸ್ಟೆಲ್ಲಾ ವರ್ಗೀಸ್, ತಹಶೀಲ್ದಾರ್, ಎಫ್ಎಸ್ಎಲ್ ಟೀಮ್, ಪೊಲೀಸ್ ಸಿಬ್ಬಂದಿ ಸೇರಿ 50ಕ್ಕೂ ಹೆಚ್ಚು ಅಧಿಕಾರಿಗಳು ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೂರಾರು ಶವವನ್ನ ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಕಾರ್ಯಾಚರಣೆಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೊದಲನೇ ಪಾಯಿಂಟ್ನಲ್ಲೇ ನಿಗೂಢ ವ್ಯಕ್ತಿಯ ಮಾತು ಉಲ್ಟಾ ಹೊಡೆದಿದೆ. ಹಿಟಾಚಿಯನ್ನ ತಂದ್ರು, ಅಗದ್ರೂ ಕೂಡ ಅಸ್ಥಿಪಂಜರ ಮಾತ್ರ ಸಿಗ್ಲೇ ಇಲ್ಲ. ನೂರಾರು ಶವ ಹೂತಿಟ್ಟ ಕೇಸ್ಗೆ ಬಿಗ್ ಟ್ವಿಸ್ಟ್. ಈವರೆಗೂ ಪತ್ತೆಯಾಗದ ಯಾವುದೇ ಕಳೆಬರ. ಹಿಟಾಚಿ ಬಳಸಿದ್ರೂ ಮೂಳೆನೂ ಇಲ್ಲ, ಬುರುಡೇನೂ ಇಲ್ಲ. ಧರ್ಮಸ್ಥಳದ ನೇತ್ರಾವತಿ ನದಿ ದಡದ ನೂರಾರು ಶವ ಹುಡುಕುವ ಪ್ರಯತ್ನಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದಟ್ಟ ಅರಣ್ಯ ಪ್ರದೇಶದಲ್ಲಿ ಅನಾಮಿಕ ವ್ಯಕ್ತಿಯ ಜೊತೆ ಎಸ್ಐಟಿ ಸುಮಾರು 20 ವರ್ಷಗಳ ಹಿಂದೆ ಹೂಳಲಾಗಿದೆ ಎನ್ನಲಾದ ಅಪರಿಚಿತ ಶವಗಳ ಶೋಧ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ಮಾಸ್ಕ್ ಹಾಕಿದ್ದ ವ್ಯಕ್ತಿ 13 ಸ್ಥಳಗಳನ್ನ ಗುರುತಿಸಿದ್ದ. ಸದ್ಯ ಗುರುತಿಸಿದ ಸ್ಥಳದಲ್ಲಿ ಉತ್ಖನನ ಆರಂಭಿಸಿರುವ ಎಸ್ಐಟಿ ಆತ ತೋರಿಸಿದ ಮೊದಲ ಸ್ಥಳದಲ್ಲಿ ಶೋಧ ಕಾರ್ಯ ನಡೆಸಿದ್ರು. ಆದರೆ ಸುಮಾರು 15 ಅಡಿ ಆಗಿದ್ರೂ ಕೂಡ ಯಾವುದೇ ಕಳೆಬರ ಸಿಕ್ಕಿಲ್ಲ. ಹೌದು, ಅನಾಮಿಕ ವ್ಯಕ್ತಿ ತೋರಿಸಿದ 13 ಪಾಯಿಂಟ್ಗಳ ಪೈಕಿ ಮೊದಲ ಪಾಯಿಂಟ್ನಲ್ಲಿ ಅಗೆಯಲಾಗಿದ್ದು ಬರೋಬ್ಬರಿ 15 ಅಡಿ ಅಗಲ, 8 ಅಡಿ ಆಳ ತೆಗೆದರೂ ಯಾವುದೇ ಕಳೆಬರ ಕಂಡುಬಂದಿಲ್ಲ. ಅನಾಮಿಕನ ಜೊತೆ ಡಿಐಜಿ ಅನುಚೇತ್ ಚರ್ಚೆ. 6 ಅಡಿಗಳ ಆಳಕ್ಕೆ ಅಗೆದಿದ್ರೂ ಅಲ್ಲಿ ಯಾವುದೇ ಕಳೆಬರ, ಮೂಳೆ ಗುರುತುಗಳು ಪತ್ತೆಯಾಗಿರಲಿಲ್ಲ. ಪಾಯಿಂಟ್ ನಂಬರ್ 1 ಸ್ಥಳಕ್ಕೆ ಡಿಐಜಿ ಅನುಚೇತ್ ಭೇಟಿ ನೀಡಿದ್ರು. ಈ ವೇಳೆ ಅನಾಮಿಕನ ಬಳಿಕ ಕೆಲ ಕಾಲ ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಸಾಕ್ಷಿದಾರ ಇಲ್ಲೇ ಹೂತಿದ್ದೆ ಮತ್ತೆ ಅಗೇರಿ ಅಂತ ಬೇಡಿಕೆ ಇಟ್ಟಿದ್ದಂತೆ. ಈ ಹಿನ್ನೆಲೆ ಹಿಟಾಚಿ ಮೂಲಕ ಉತ್ಖನನ ಮಾಡಲಾಗಿತ್ತು. ಆದರೂ ಕೂಡ ಅಸ್ಥಿಪಂಜರ ಸಿಕ್ಕಿಲ್ಲ.
ಮೊದಲು 1ನೇ ಮಾರ್ಕಿಂಗ್ ಜಾಗದಲ್ಲೇ ಕ್ಲಿಯರ್ ಆಗಿ ಅಗೆಯಲು ಸೂಚನೆ ನೀಡಲಾಗಿದೆ. 2 ಹಾಗೂ 3ನೇ ಪಾಯಿಂಟ್ಗಳನ್ನ ಸದ್ಯಕ್ಕೆ ಅಗೆಯಲು ಹೋಗಿಲ್ಲ. ಈಗ 1ನೇ ಜಾಗದಲ್ಲೇ 15 ಅಡಿ ಆಳ ತೋಡಿದ್ರು. ಹಿಟಾಚಿ ಮೂಲಕ ತೆಗೆದ್ರೂ ಯಾವುದೇ ಅಸ್ಥಿಪಂಜರ ಪತ್ತೆಯಾಗಿಲ್ಲ. ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಉತ್ಖನನ ಕಾರ್ಯ. ಗಾಳಿ ಮಳೆ ನಡುವೆಯೂ ತಲೆಬುರುಡೆಗಳ ಶೋಧ ಮಾಡಲಾಗುತ್ತಿದ್ದು 12 ಕಾರ್ಮಿಕರ 3 ತಂಡ, ಡಾಗ್ ಸ್ಕ್ವಾಡ್, ಸ್ಟೆಲ್ಲಾ ವರ್ಗೀಸ್, ತಹಶೀಲ್ದಾರ್, ಎಫ್ಎಸ್ಎಲ್ ಟೀಮ್, ಪೊಲೀಸ್ ಸಿಬ್ಬಂದಿ ಸೇರಿ 50ಕ್ಕೂ ಹೆಚ್ಚು ಅಧಿಕಾರಿಗಳು ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.